ಎದಕ್ ಬಂದಿತ್ರಿ ಕೊಡ್ರ ಇಲ್ಲಿ ಎದಕ್ ಬರ್ತಾರಲ್ಲ ಮಗನ ಊಟ ಮಾಡಕ ಮನ್ಯಾಗ ಏನ್ ಇದ್ದಿದ್ದಿಲ್ಲನ್ರಿ ಊಟ ಇಲ್ಲೇ ಐತೇನ್ರಿ ಹೊರ್ಲಾಗಣ ಹೋಗ್ಲಿ ಹೋಗ ಸುಮ್ಮನೆ ಹೋಗ ಕೆಲಸ ಮಾಡ್ಕೊಂಬ ಏನೋ ಎದಕ್ ಬಂದಿ ಅದ ಮಾಡೋಗ ಇದೇನ್ರಿ ಇದು ಅಲ್ಲ ಅದೆಲ್ಲ ಎದಕ್ ಬೇಕು ನಿನ್ಗೆ ನೀರು ಕೊಡ್ಲಿಪ್ಪ ಕುಡಿಯಾಕ ಈ ದನ ಕಾದ ಎಲ್ಲ ಬಾಯ ಆರೈತಿ ಕೊಡ್ರಿ ಅಲ್ಲೇ ಕಿರ್ಯಾಗ ನೀರ್ ಅದಾವ ಅವನ ನೀರ್ ಕುಡದ ಅಲ್ಲೇ ಉಳ್ಳಾಡಿ ಹೋಗ ಅದ್ ಹೇಗ್ ಕೊಡ್ರ ಅದೇ ಮನ್ಯಾಗ ಕೆರೆಯಾಗ್ರಿ ಎಲ್ಲ ದನ ಎಮ್ಮಿ ಮುಕ್ಕೊಂಡು ರಾಡಿ ಆಗ್ಬಿಟ್ಟವ್ರಿ ಒಂದ್ ಕೊಡ್ರಿ ಹೊಕ್ಕನ್ ಕುಡುದ ತೋಳೆ ನಿನಗ ಹಾಕೊಂಬಿಡ್ರಿಪ್ಪ ಇದೇನ್ರಿ ಹೊಕ್ಕಂಬಿಡ್ರಿ ನಮ್ ರಂಗಪ್ಪನ ರೂಪಾಯಿ ಕುಂಟಾಳ ಆಳ್ ನೋಡಿದ್ರೆ ಅಲ್ಲಿ ಕೆಲಸ ಮಾಡತ್ತಾರ ರಂಗಪ್ಪನು ಅಲ್ಲೇ ಅದಾನ ತಡಿ ಹಳ್ಳದ ಕಡೆ ಎದಕ್ ಕೊಂಡ್ಲಿಕ್ಕಿ ಎದ್ದು ಹೋಗಿ ನೋಡೇ ಬಿಡ್ತಡಿ ರೂಪಾ ಏ ರೂಪಾ ಅಣ್ಣ ಹೇಳ್ರಿ ಅಲ್ವಾ ಆಳ್ ನೋಡಿದ್ರ ಎಲ್ಲ ಆ ಹೊಲ್ದಾಗ ಅದಾವು ನಿನ್ ಗಂಡನು ಅಲ್ಲೇ ಅದಾನ ನೀ ಅದನ್ನ ಬಿಟ್ಟು ಈ ಕಡೆ ಹಳದ ಕಡೆ ಹೊಂಟಿಲ್ಲ ಮೊನ್ನೆ ಈ ಹೊಲಕ್ಕ ಗೊಬ್ಬರ ಹಾಕಿದ್ವಲ್ಲ ಮತ್ತ ಬೆಳಿ ಸುಧಾರ್ಸಿತೋ ಇಲ್ಲ ಅಂತ ಹೇಳಿ ನೋಡಾಕ್ ಹೊಂಟೇನ್ರಿ ಬೆಳಿ ಸುಧಾರ್ಸೈತಿ ನಿಲ್ಲೋ ಯವ್ವ ನೀ ಮಾತ್ರ ಭಾಳ ಸುಧಾರ್ಸೈತಿ ಇತ್ತಿತ್ಲಾಗ ಅಂತ ನಾ ಏನ್ ಮಾಡೇನ್ರಿ ಅಣ್ಣ ಹಿಂಗ್ಯಾಕ್ ಹೇಳಾಕತ್ತೀರಿ ನೋಡ್ವಾ ಇತ್ತಿತ್ಲಾಗಂತೂ ಭಾಳ ಹಾಳಾಕತ್ತೀನಿ ನಾನು ಹೊರಗಡೆ ಇವ್ರು ಯಾರು ಆಗಿದ್ರ ಇಷ್ಟು ಹೇಳ್ತಿದ್ದಿಲ್ಲ ನೋಡಪ್ಪ ಒಂದ ಮನ್ಯಾಗ ಇದ್ದಂಗ ಅದೀವಿ ನಮ್ ರಂಗಪ್ಪನ ಹೇಂತಿ ಅಂತ ಹೇಳಿ ನಾನು ಇಷ್ಟು ಬುದ್ಧಿ ಹೇಳಾಕ್ತಾನೆ ಅಂತ ನಾ ಏನ್ ಮಾಡೇನ್ರಿ ಅಣ್ಣ ನೋಡ್ವಾ ನಾನಂತೂ ಸುತ್ತಿ ಬಳಸಿ ಮಾತಾಡಂಗಿಲ್ಲ ಇತ್ತಿತ್ಲಾಗ ಗೌಡ್ರು ಕೂಡ ಏನ ಭಾಳ ಸಲಿಗೆ ಇಟ್ಕೊಂಡಿ ನೋಡ ಹೇಳ್ದಾಕಿದಿ ಸಾಲಿ ಭಾಳ ಕಲ್ತಿದಿ ನೋಡ್ ಸ್ವಲ್ಪ ತಿಳ್ಕೊ ಒಂದ್ಸಲ ಮರ್ಯಾದೆ ಹೋದ್ರ ಬಾಳಿ ಬರುದಿಲ್ಲ ಅದು ಬೇರೆ ಇಲ್ಲಿ ಹಳ್ಳಿ ಒಳಗ ಒಬ್ಬರ ಕೈಯ ಮಾತ್ ಸಿಕ್ಕ್ರ ಮುಗೀತ ಇಡೇ ಊರಿಗೆ ಹಾಡ್ಸ್ಬಿಡ್ತಾರ ಅಲ್ರಿ ಅಣ್ಣ ಅಂತ ತಪ್ಪ ನಾ ಏನ್ ಮಾಡೇನಂತ ನನಗೆ ಹೇಳಾಕತ್ತೀರಿ ಜಗತ್ನಾಗ ಇರ್ಲಾರ ತಪ್ಪ ಮಾಡೇನೇನ್ ನಾನು ನೋಡ್ವಾ ಎಲ್ಲಾರು ತಪ್ಪು ಮಾಡ್ತಾರ ಅಂತೇಳಿ ನೀನು ತಪ್ಪು ಮಾಡಕ್ ಹೋಗ್ಬೇಡ ಅದಕ್ಕೆ ನಾ ಹೇಳಾಕತ್ತೇನೆ ನಿನಗ ನಂಗ್ ಗೊತ್ತೈತಿ ನೀವ್ ಇದನ್ನೆಲ್ಲ ಹೊಟ್ಟಿ ಕಿಚ್ಚಿಗೆ ಮಾತಾಡ್ತೀರ ಅಂತ ಹೇಳಿ ಯಾಕಂದ್ರ ಮೊದ್ಲು ನೀವ್ ಮಾಡಾಕತ್ತಿದ್ ಕೆಲ್ಸ ಈಗ ನಾ ಮಾಡಾಕತ್ತೇನಲ್ಲ ಮತ್ತ ಗೌಡ್ರ ನಿಮ್ ಕೈಯಾಗ ರೊಕ್ಕ ಕೊಡ್ತಿದ್ರು ನಿಮ್ ಕೈಯಾಗೆಲ್ಲ ಲೆಕ್ಕ ಪತ್ರ ಕೊಡ್ತಿದ್ರು ಈಗ ಇವೆಲ್ಲ ನನ್ ಕೈಯಾಗ ಬರಾಕತ್ತಾವ ಅಂತ ಹೇಳಿ ನಿಮ್ಗೆ ಹೊಟ್ಟಿ ಕಿಚ್ಚ ಅದಕ್ ಮಾತಾಡ್ತೀರಿ ನೋಡ್ವಾ ನೀ ಗೌಡ್ರ ಮನೆ ಕೆಲಸ ಮಾಡಾಕತ್ತಿ ಅಂತ ಹೇಳಿ ನನಗೇನ್ ಹೊಟ್ಟಿ ಕಿಚ್ಚಿಲ್ಲ ಆ ಕೆಲಸ ಏನ ನೀ ಮಾಡಿದ್ರು ಅಷ್ಟೇ ನಾ ಮಾಡಿದ್ರು ಅಷ್ಟೇ ನಮ್ ರಂಗಪ್ಪನ ರೂಪ ಅಂತ ಹೇಳಿ ನಾ ಹೇಳಾಕತ್ತೇನಿ ಅದಕ್ಕ ಮತ್ತ ನೀವ ನನಗೂ ಗೌಡ್ರಿಗೂ ಇರ್ಲಾರ್ದ ಸಂಬಂಧ ಕಟ್ಟಿ ನನ್ಗ ಅವ್ರ ಮನ್ಯಾಗಿನ ಕೆಲ್ಸ ಬಿಡ್ಸಾಕತ್ತೀರಿ ನೋಡ್ವಾ ನೀ ಕೆಲಸ ಮಾಡಾಕತ್ತೇಳ ಅಂತ ಹೇಳಿ ನನಗೇನ್ ಹೊಟ್ಟಿ ಕಿಚ್ಚಿಲ್ಲ ಗೌಡ್ರ ಮನ್ಯಾಗ ನಾ ಕೆಲಸ ಮಾಡಿದ್ರು ಒಂದ ನೀ ಕೆಲಸ ಮಾಡಿದ್ರು ಒಂದ ಆ ನಮ್ಮ ರಂಗಪ್ಪಗ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ನಾ ಹೇಳಾಕತ್ತೇನಿ ಅನ್ಯಾಯ ಮಾಡಕ ನಾ ನನ್ ಗಂಡನ್ ಬಿಟ್ಟು ಓಡ್ ಹೊಂಟೇನೇನ ನೀವ್ ಇರ್ಲಾರ್ದ ಹಚ್ಚಿದ್ರಿ ಅಂದ್ರ ಗೌಡ್ರಿಗೆ ಹೇಳಿ ನಿಮ್ ಕೆಲ್ಸ ಬಿಡಿಸ್ಬೇಕಾಕೇತಿ ಇದ್ದಿದ್ ಕೆಲ್ಸಾನು ಕಳ್ಕೊತೀರಿ ಹುಷಾರ್ ನೋಡ್ರೂಪ ಇದ್ ಒಂದ್ ಕೆಲ್ಸ ಹೋದ್ರ 108 ಕೆಲ್ಸ ಸಿಗ್ತಾವ ನನಗ ಆದ್ರ ನಿನ್ನ ಮರ್ಯಾದಿ ಒಮ್ಮೆ ಹೋದ್ರ ಹೊಳ್ಳಿ ಬರುದಿಲ್ಲ ನೋಡು ವಿಚಾರ ಮಾಡ ತಮ್ಮನಿದ ಗೊತ್ತಿಲ್ಲ ನನಗ್ ಹೇಳಕ್ ಬಂದಾನ ತಂದ ಹುಡುಕ್ ತೊಳ್ಕೊಳಕ್ ಆಗ್ವಲ್ತು ಎಲ್ಲಾರು ಹಳ್ಳ್ಯಾಗ ಸೀರೆ ಉಡ್ತಾರ
ನೀನು ಡ್ರೆಸ್ ಅಂತ ನಿಂತು ಬಿಟ್ಟಿ ನನಗ ನಿನಗೆ ಚಂದ ಕಾಂತ ಅವನೇನು ಹಾಕೊಂತೀನಿ. ಯಾರ್ ಹೆಂಗಾರ ಇರ್ಲಿ ನನಗ ನಾ ಡ್ರೆಸ್ ಹಾಕೊಂಡ್ರ ಚಂದ, ನನಗೆ ಹೆಂಗ್ ಬೇಕು ನಾ ಹಂಗಿರ್ತೇನೆ. ಮತ್ತೆ ಹಿಂಗಾಕತ್ ನಾವು ನಡ್ಯಾಕು ಬರೋದಿಲ್ಲ ಏನೂ ಇಲ್ಲ ಅವ. ನಿಜಗುಣಿ ಅಲ್ಲ? ಹೌದು, ಮಂಜನ ಮಗ ನಿಜಗುಣಿ ನೋಡವ. ಏನು ತಲಿ ತಿಂತಾನ ಏನೇನ. ಬಾಬಾ ಹೋಗ್ರು ಬಾ. ಬರೀ ಅಲ್ಲಿ ದಿಲ್ ಹಚ್ಚುದು ಇಲ್ಲಿ ದಿಲ್ ಹಚ್ಚುದು ಅದ ಒಂದ್ ಕಡ್ಡಿ ಬರೇ. ಹೆಂಗಪ್ಪ ಏನು ಕೈಯಂಗ್ ಚೀಲ ಮಾರ್ಕೆಟಿಗೆ ಹೋಗಿದ್ವಿ. ಹಾ ಮಾರ್ಕೆಟಿಗೆ ಎದಕ್ಕೆ ಹೋಯ್ತು ಮಾರ್ಕೆಟಿಗೆ? ಮಾರ್ಕೆಟಿಗೆ ನಿದ್ದೆ ಮಾಡಕ್ ಹೋಗಿದ್ದೆ. ಓಹೋ ಹೋ ಮನಿ ಬಿದ್ದಿದ್ದಕ್ಕ ಮಾರ್ಕೆಟಿಗೆ ಮಕ್ಕಾಕ್ ಹೋಯ್ತದ್ರಿ ಬಿಳಾರು ಗಂಡ ಐತಿ. ಮಾರಿಗೆ ಹೊಡಿಲಿ ನಿನಗ ಏನಾರ ಬುದ್ಧಿ ಬಿದ್ದೈತಿ ನಿನಗ ಉದ್ಯೋಗ ಅದಾವಿಲ್ಲ ನಿನಗ. ನಾ ಏನ್ ಅಲ್ಲ ಕಡೆ ಹೇಳೋನ್ ಸುಳ್ಳು ಹೇಳ್ತಿಪ್ಪ. ಹೊಲಕ್ ಹೋದ್ರ ಉದ್ಯೋಗ ಹಾಕವು ಊರಾಗ ಅಡ್ಡಾಡ್ಕೊಂಡ್ ಹೊಲಸದನ ಮಾಡ್ಕೊಂತ ಬರೀ ಇಂಥ ಕೆಲಸನ ಮಾಡ್ತೀಯಲ್ಲ. ಕೆಲ್ಸಕ್ಕೆ ಹುಡ್ಕೊಂತ ಹೋದ್ರ ಪಗಾರ ಕೊಡ್ತಾರ ನಿನಗ. ಓಯ್ ನಾ ರಾಜನಂಗದೇನು ಅದನ್ನ ಏನ್ ಮಾಡ್ತಿದ್ದೀನ? ರಾಜ ಅದಿ ಮಕಾ ನೋಡ್ ನಿಂದ್ ರಾಜ. ಒಬ್ಬ ಅದಿಪ್ಪ ಹೆಂಗೋ ಜೀವನ ನಡ್ಯಾಕತೈತಿ. ನಾಳೆ ನನ್ನಂತಕಿ ಒಬ್ಬಕಿ ಹೆಂಡತಿ ಸಿಕ್ಲ ನಿಂಗ್ ಪಡಾ ಪಡಾ ಪಡ ಹಾಕೊಂಡ್ ಮಾಡ್ತಾಳವ. ಯವ್ವ ನಿನ್ನಂತಕ್ಕೆ ಏನ್ ಸಿಕ್ಕರು ಸತ್ರು ಬ್ಯಾ ನನಗ. ನಾನು ದೇವ್ರ ಗುಡಿ ಮುಂದೆ ಸಾಮಾನ್ಯ 100 ತೆಂಗಿನಕಾಯಿ ಹೊಡಿತೇನೆ. ಬೇಡ ಹೆಂಗ್ ಮಾಡ್ಕೊಂಡು ನಾವು ಕಳು ಕಟ್ಬೋದು ನೆಕ್ಸ್ಟ್. ಬಂದಂದ್ರೆ ಕುತ್ತಿವಲ್ಲ ಎಡೆ ಕುಂಟಿಗೆ ಹೋಗಂತ ಹೇಳ. ಆಮೇಲೆ ಬರ್ಮಡ್ ಬಂದಂದ್ರೆ ಒಂದ್ 4 ಕುಂಟಿ ಇದು ಈಗ ಅವ್ನು ರಿಪೇರಿ ಅದಾವ, ಅವ್ನು ರಿಪೇರಿ ಮಾಡಿಸಿ ಕೂಡ ಅನ್ಸ ಅಂತ ಹೇಳ. ನಾನು ಸ್ವಲ್ಪ ಹೊರಗೆ ಕೆಲಸ ಐತಿ, ಹೋಗಿ ಬರ್ತೇನೆ. ರೀ ನಾ ಒಂದ್ 4 ದಿನ ತವ್ರ ಮನೆಗೆ ಹೋಗ್ತೇನೆ. ಅಣ್ಣಾಗ ಆರಾಮಿಲ್ಲ ಅಂತ. ಅಲ್ಲೇದ ಬಗ್ಗೆ ಈಗ ಅಪ್ಪ ಮುಂದೆ ಇಟ್ಕೊಂಡ ಇಲ್ಲೇ ಫೋನ್ಯಾಗ ಮಾತಾಡ. ಫೋನ್ಯಾಗ ಕರೆನ್ಸಿ ಇಲ್ರಿ. ಒಂದ್ ವಾರ ಆದ್ ನಿಮ್ಗೆ ಕರೆನ್ಸಿ ಹಾಕಸನ್ನಕತ್ತ ಹಾಕ್ಸವಲ್ರಿ ನೀವು. ನಿಮ್ ಫೋನ್ಲೇರ ಹಚ್ಕೊಡ್ರಿ. ಆಯ್ತು. ನಿಮ್ ಫೋನ್ಯಾಗ ಕರೆನ್ಸಿ ಇಲ್ಲಲ್ರಿ. ಇನ್ನೊಂದ್ ಸಿಮ್ ಐತ್ ನೋಡ. ಇನ್ನೊಂದ್ ಸಿಮ್ಮ ಹಾ ಯಾವಾಗ ತಗೊಂಡ್ರಿ? ನನ್ ಹೊಸದಾಗಿ ಕೆಲ್ಸಕ್ಕೆ ಬೇಕಾಗಿತ್ತದ, ಅದಕ್ಕೆ ಯೂಸ್ ಮಾಡಕ್ ನೋಡಂಗ ಅದನ್ನ. ಅದ್ರಾಗ ಹಚ್ಚ ಇನ್ನೊಂದು ಸಿಮ್ನಾಗ ಐತ್ ನೋಡ. ಎಲ್ಲ ಹೇಳ್ಕೊಂತ ಕುಂದಿರ್ಬೇಕ ನಿನಗೆ. ಹಲೋ ಹಲೋ ಅಣ್ಣ, ನಾನ್ ಸಾವಿತ್ರಿ. ನನ್ನ ಫೋನ್ಯಾಗ ಕರೆನ್ಸಿ ಇರ್ಲಿಲ್ಲ. ಇವ್ರದ ನಮ್ಮ ಮನೆಯವ್ರದ್ದು ಐತಿ ಫೋನ್ ಇನ್ನೊಂದು. ಆರಾಮದಿರಿ? ಹೆಂಗದಿರಿ? ಆರಾಮದಿರಿ? ನಾವು ಎಲ್ಲ ಆರಾಮದಿರಿ. ಆರಾಮಾಗೈತಿ. ಅದ ಒಂದ್ 4 ದಿವ್ಸ ಬರ್ತೇನಂತಂದೆ. ಇವ್ರು ಬೇಡ, ಈಗ ಹಬ್ಬ ಐತಿ, ಹಬ್ಬ ಆದ್ಮೇಲೆ ಹೋಗಂತ ಅನ್ನಕತ್ತಾರ. ಹುಷಾರ್ ನೋಡ, ಮಳ್ಯಾಗದು ಎಲ್ಲಿ ಹೋಗೋಬೇಡ. ಚಲೋ. ನೀ ಬಾ, ಊರ್ ಕಡೆ ಬಂದೇ ಇಲ್ಲ. ಸರಿ, ಅಷ್ಟು ಮಾಡ. ಮತ್ತ ಇದ್ರ ಊರಿಗೆ ಹೋಗಿದ್ದೆ ಎಲ್ಲೋ ಬೇರೆ ಕಡೆ? ಈಗ ಸ್ವಲ್ಪ ಆರಾಮ ಹೋಗ್ಬಿಟ್ಟ, ಎಲ್ಲಿ ಹೋಗೋಬೇಡ, ನಾ ಬರ್ತೇನಂತ. ಇಲ್ಲ ಅಷ್ಟ್ ಮಾಡ. ಆರಾಮಿಲ್ಲ ಅಂತ ಅಷ್ಟ ಮಾತಾಡಂತಂದ್ರ ಅದು ಊರ್ ಕೊರ್ಕೋತಾರ. ಆಯ್ತು, ನಾನು ಫೋನಿಗೆ ಕರೆನ್ಸಿ ಹಾಕ್ಸ್ಕೊಂಡ ಹಚ್ತೇನಂತ. ಇವ್ರು ಹೊರಗೆ ಹೋಗ್ಬೇಕಂತ ಫೋನ್ ಕೊಡ್ತೇನಿ, ಮತ್ತೆ ಹಚ್ತೇನಂತ. ಇಡ್ಲಿ ತಗೋರಿ. ಸಂಜೆ ಮುಂದೆ ಸ್ವಲ್ಪ ಲಘು ಬರ್ರಿ ಮನೆಗೆ. ಅಡಿಗೆ ಮಾಡೋದು ಬಿಡುದು ಕೆಡ್ಸೋದು ಆಗೈತಿ. ನೀವು ಬರ್ತೀರಂತ ಅಡಿಗೆ ಮಾಡಿ ದಾರಿ ಕೈ ಕೊಟ್ಕೊಂಡಿರ್ತೀನಿ. ಹೋಟೆಲ್ನಾಗ ಅಲ್ಲಿ ಅಡ್ಡಾಡಿ ತಿನ್ಕೊಂಡು ಬಂದ್ಬಿಡ್ತೀವಿ. ಲಘು ಬರ್ರಿ ಸಂಜೆ ಮುಂದೆ. ನಾವ್ ಒಬ್ಬಾಕಿ ಹೆಂಗ್ ಉಣ್ಬೇಕ್ರಿ? ಬರ್ರಿ ಲಘು ಮನೆಗೆ. ಆಯ್ತು, ನೋಡೋಣಂತ. ಬರ್ಲ್ಯಾ? ಬರ್ರಿ. ಹಗ್ಗ ನಾವು ಹಡಾತೆ ನನ್ನ ಹೆಂಡತಿಗಾರ ನಾನು ಮೆಣಸಿನ ಗಿಡದಂಗೆ ಕಳಿಯಕ್ಕೆ ನಾನು ಬರ್ತೀನಿ, ಅಲ್ಲೇ ಊಟ ಕಟ್ಕೊಂತ ಹೇಳಿದ್ದೆ ನಾನು. ಈ ಬ್ರಹ್ಮಣ ಬಂದ ನನಗೆ ಎಡಿ ಹೊಡಿಯಕ್ಕೆ ಹೋಗಂತ ಹೇಳಿದ. ಅಲ್ಲಿ ನೋಡಿದಾರೆ ಹಾಕಿ ಊಟ ಕಟ್ಕೊಂಡು ಹೋಗಿ ಇಷ್ಟು ಕೇಳಿಸಿಬಿಡ್ತಾಳೆ. ಇನ್ನು ಹೆಂಗೆ ಮಾಡ್ಬೇಕು? ಇನ್ನು ಯಾರಾದ್ರ ಕಡೆ ಫೋನ್ ಇಸ್ಕೊಂಡು ಫೋನ್ ಹಚ್ಚಿ ಹೇಳಿಬಿಡು ಅಂತೇಳಿ. ಚಿಕ್ಕಣ್ಣ ಊಟ ಫೋನ್ ಇದ್ರು ಕೊಡೋಟ, ಮನೆಗೆ ಫೋನ್ ಹಚ್ಚಿ ಕೊಡ್ತೇನೆ. ಫೋನ್ ಐತಿ? ನಂಬರ್ ನಂಬರ್ ಐತೇಳಿ, ನನಗೆ ಹಚ್ಚಾಕ್ ಬರೋದಿಲ್ಲ.
ಆ ಕೈಯಾಗ ಹಿಡ್ಕೊ ನಾ ಹೊಡೆದು ಹಿಡ್ಕೊಂತೇನೆ ಇಲ್ಲಿ ಐತಿ ನೋಡು ನೀನ ಹುಳ ಹಚ್ಕೊಡು ಕರೆಕ್ಟ್ ಹಿಡ್ಕೊ ಹಾಂ ಬಿಜಿ ಬರತ್ತಲ್ಲ ಪಾಪ ಅವನ ಬಿಜಿ ಬರತೈತಿ ಹಂಗಂದ್ರಿ ಏನ ಅಂದ್ರ ಬೇರೆ ಕಡೆ ಮಾತಾಡಕತ್ತಾರ ಅಂದಂಗೆ ಅರ್ಥ. ಹೌದನಾ ಹಂಗಾರ ತಡಿ ಇನ್ನೋಟು ಬಿಟ್ಟು ಹಚ್ಚುನಂತ. ಆಯ್ತು ಆಯ್ತು ನೋಡು. ಮತ್ತು ಬಿಜಿ ಅದ ಬರತ್ತಪ್ಪ ಅದು. ಹೌದಾ ಇನ್ನೇನು ಮಾಡ ಇನ್ನು ನಾನು ಗೌಡ್ರ ಮನೆಗೆ ಹೋಗಿ ಬರ್ತೇನೆ ತಡಿ ಅಲ್ಲೇ ಹೋಗ್ತೀನಿ ನಾ ಬರ್ಲಿ ಹಂಗಾರ. ಆಯ್ತು ಹೋಗ್ಬ. ಗೌಡ್ರೆ ಗೌಡ್ರೆ ಇಲ್ ಬಾ ಅವ್ರು ಹೊಲಕ್ ಹೋಗ್ಯಾರ ನಿನಗ ಹತ್ತಿ ಹೊಲ್ದಾಗ ಎಡೆ ಕುಂಟಿ ಹೊಡಾಕ್ ಹೇಳ್ಯಾರ ಅಲ್ಲಿ ಹೋಗ. ಹೌದ್ರಿ ಬರಮಣ್ಣ ಹೇಳೇನ್ರಿ ನಮ್ಗೆ ಗೌಡ್ರ ಕಡೆ ಕೆಲ್ಸ ಇರ್ತೀರಿ ನಮ್ದಟ್ಟು ಯಾಕೆ ನನಗೆ ಹೇಳಂಗಿಲ್ಲ ನಾ ಏನ್ ಹೇಳ ಈ ಅಂತದೇನ್ ಇಲ್ ಬಿಡ್ರಿ ಗೌಡ್ರ ಇದ್ರ ಬೇಸಿಕ್ಕಿತ್ತ ತಂಗಿ ಮುಂದ ಅಣ್ಣ ಹೇಳಿದ್ರಿ ಅಂತ ತಪ್ಪಿಲ್ಲ ಬಾ ಹೇಳ್ಬಾ ಏನ ಬಾ ಕುಂದ್ರ ಏನಿಲ್ರಿ ಅವರ ನಮ್ಮ ಮನಿ ವಿಷಯ ನಿಮ್ ಮುಂದ ಹೇಳಾಕ ನನಗೆ ಹೆದರಿಕೆ ಬರಾಕತ್ತೈತ್ರಿ. ಅದಕ್ಕೆ ಯಾಕೆ ಹೆದರ್ತಿ ನೀ ನಮ್ಮ ಮನಿ ಆಳಲ್ಲ ನಮ್ಮ ಮನಿ ಮಗ ಇದ್ದಂಗ ಏನು ಹೆದರ್ಕೋಬೇಡ ಹೇಳ. ಅವರ ನಾ ಹೇಳುವ ವಿಷಯ ನಿಮ್ಮ ಮನಸ್ಸಿನಾಗ ಇಟ್ಕೊಂಡ್ರ ಒಳ್ಳೇದಾಕೈತ್ರಿ. ಯಾಕಂದ್ರ ಯಾರ್ದಾರ ಸುದ್ದಿ ಐತಂದ್ರಿ ನಾನು ಮರ್ಯಾದ ಹೋಗ್ತೈತ್ರಿ. ನಿನ್ನ ಮರ್ಯಾದ ಬೇರೆ ಅಲ್ಲ ನಮ್ಮ ಮರ್ಯಾದ ಬೇರೆ ಅಲ್ಲ. ನಾ ಯಾಕೆ ಯಾರಿಗಾರ ಹೇಳಿ ಏನು ಅಂತ ಹೇಳು. ಅವರ ನನ್ ಹೆಂಡತಿ ರಾತ್ರಿ ಬೆಳತಾನ ರೀ 2-3 ತಾಸುಗಟ್ಲೆ ಫೋನ್ಯಾಗ ಮಾತಾಡ್ತಾಳ್ರಿ, ಮೆಸೇಜ್ನು ಕಳಿಸ್ತಾಳ್ರಿ. ಹಿಂಗಾಗಿ ನನಗೆ ಏನು ಅನ್ನೋದು ತಿಳಿದಂಗಾಗೈತ್ರಿ. ಯಾಕೆ ಹಿಂದೊಮ್ಮೆ ಹಿಂಗಾಗಿತ್ತು ರೀ. ಹಿಂದೊಂದ್ಸಲ ನಾನು ಸಂಜುಗ ಹೇಳಿದ್ನಿ ರೀ. ಸಂಜು ಏನಂದ್ರಿ ಅವ್ರ ಗೆಳತಿಯರು ಯಾರು ಕೂಡ ಮಾತಾಡ್ತಾರ ಸುಮ್ಮನೆ ಅನ್ಯಾಕ ತಲೆ ಕೆಡಿಸ್ಕೊಂತ ಸುಮ್ಮನೆ ಹೋಗ್ರಿ ಅಂತೇಳಿ ನಾನು ಬೇದಾಡಿ ಕಳಿಸಿದ್ರಿ. ನನ್ನ ಅಲ್ಲಿದ್ದ ನಾನು ಒಟ್ಟ ಯಾವ ತಲೆಗೆ ಹಾಕೊಂಡಿದ್ದಿಲ್ರಿ. ಈಗ ನಾನು ಅಲ್ಲಿ ಬರುವಾಗ್ರಿ ಬರ್ಮಣ್ಣ ನನಗೆ ಹತ್ತಿ ಹೊಲಕ್ಕೆ ಹೋಗಬೇಡ ಎಡಿ ಹೊಡ್ಯಾಕ ಹೋಗತ್ತಂದ್ರಿ. ನಾನಾರ ಇಲ್ಲಿ ಮನ್ಯಾಗ ಮೆಣಸಿನ ಗಿಡದಂಗೆ ಕಳೆಗೆ ನಾನು ಬರ್ತೀನಿ ನಮ್ಮ ಹೆಣ್ಮಕ್ಳಿಗೆ ಊಟ ಕಟ್ಕೊ ಅಂತ ಹೇಳಿದ್ರಿ. ಹಿಂಗಾಗಿ ಅಂದ್ರೆ ಫೋನ್ ಹಚ್ಚಿ ಹೇಳಿದ್ರಾತ ಅಂತೇಳ್ರಿ ಅಲ್ಲಿ ಸಿಕ್ಕೊಂಡು ಬಂದ್ರಿ. ಅವ್ನ ಕಡೆ ಫೋನ್ ತೊಗೊಂಡು ಫೋನ್ ಹಚ್ಚಿದ್ರಿ. ನಾನು ಬರೀ ಅರ್ಧ ತಾಸು ರೀ ಬರೀ ಬಿಜಿನ ಬರಾಕೈತ್ರಿ. ನನಗೆ ಏನು ಅನ್ನೋದು ತಿಳಿದಂಗೆ ಐತ್ರಿ. ಹೌದಾ ಮೊನ್ನೆ ಫೋನ್ ಮಾತಾಡತಿಲ್ಲ ಅಂದಿಲ್ಲ ರಾತ್ರಿ ಅವತ್ ನಂಬರ್ ಏನಾರು ನೋಡ್ಕೊಂಡಿದ್ದೇನ? ಹ್ಞೂನ್ರಿ ಅವ್ರ ಅದು ಲಾಸ್ಟ್ 88 ಅಂತ ಇವೆರಡು ನಂಬರ್ ನನಗೆ ಧ್ಯಾನಿಸಿದ್ರು. ಅದನ್ನ ಸಂಜು ನಾ ವಿಷಯ ಹೇಳಿದ್ನಿ ಅದನ್ನ. ಆಯ್ತು ಈಗ ನೀವ್ ಹೊಲಕ್ ಹೋಗು ಸಂಜೆ ಮುಂದ್ ಬಾ ನಾ ಎಲ್ಲ ವಿಚಾರ ಮಾಡಿ. ಆಯ್ತು ಅವರ ದಯವಿಟ್ಟು ಈ ವಿಷಯ ಯಾರ ಮುಂದೆ ಹೇಳಕ್ ಹೋಗ್ರಿ ನಾನು ಮರೆಯೋಕತ್ತೀರಿ. ಇಲ್ಲ ಹೋಗಪ್ಪ ನಾ ಯಾಕೆ ಹೇಳಿ ನೀ ಏನ್ ತಲೆ ಕೆಡಿಸ್ಕೊಬೇಡ ಹೋಗು. ಆಯ್ತು ಓಹೋ ಲಾಸ್ಟ್ ನಂಬರ್ 88. ಸಂಜುಗ್ ಇದೆಲ್ಲ ಗೊತ್ತೈತಿ. ರೀ ಯಾಕೆ ನೀವ ಮುಂದ್ ಹೋಗ್ರಿ ನಂಗ್ ಬಾಳ್ ತಲೆನೋವ್ ಸಾಕತೈತಿ. ನಾ ಒಂದ್ 5 ನಿಮಿಷ ಬಿಟ್ಟು ಬರ್ತೇನೆ. ಅಲ್ಲೋ ಈಗ ಬರುವಾಗ ಸುದ್ದಿದ್ದಲ್ಲ ಮತ್ತೆ ಹೆಂಗ್ ತಲೆ ಸಾಕತ್ತದ? ನಮ್ಗ ನಿದ್ದಿನೇ ಆಗವಲ್ತ ಮನ್ಯಾಗ. ಬರ್ಮಣ್ಣನ್ ಕಾಟ ಬಾಳ ಆಗ್ಬಿಟ್ಟೈತಿ ನನಗ. ಅಲ್ಲಿ ಪಾಪ ಅವೇನ್ ಮಾಡ್ಯಾನವ ಇರಾಕ 4 ದಿವಸ ಮನಿ ಕೊಟ್ಟಾನ. ಯಾರ ಕೊಡ್ತಾರನ ಅಷ್ಟ ಒಳ್ಳೆ ಮನುಷ್ಯ ಅದಾನವ. ಜವಾಬ್ದಾರಿ ಇದ್ದ ನಮ್ಗ ಮಣಿತನ ಕೊಟ್ಬಿಟ್ನ ನಮ್ ಕೈಯಾಗ. ನನಗಂತೂ ಆ ಮನ್ಯಾಗ ಇರಾಕ್ ಆಗವಲ್ತ. ಮುಂಜಾನೆ ಜಲ್ದಿ ಹೇಳ್ಬೇಕು, ರಾತ್ರಿ ಜಲ್ದಿ ಮಕ್ಕೋಬೇಕು, ಲೈಟ್ ಆರಿಸ್ರಿ, ಮೊಬೈಲ್ ಯೂಸ್ ಮಾಡ್ಬೇಡ್ರಿ, ಇದೆಲ್ಲ ಹೇಳಾಕ್ ಅವ್ರ ಯಾರ್ರಿ? ಪಟ ಮನಿ ತಯಾರ್ ಮಾಡಿದ್ರಿ ಚಲೋ ಆತ. ನಾ ಅಂತೂ ಆ ಮನ್ಯಾಗ ಇರಂಗಿಲ್ಲ. ಈಗ ಹೆಂಗಾರ ಮಾಡ ಅದ ಮನಿ ಸುದ್ದಿ ಮಾಡೋ ಮಟನು 4 ದಿವಸ ಹೆಂಗಾರ ತಡ್ಕೋಬೇಕಟ್ರೆ ಹಂಗ ಅವಸರ ಮಾಡಿದ್ರಿ ಇಲ್ಲಕತ್ತಿ. ಈಗ ಅವಸರ ಮಾಡಿ ಕಟ್ಟಿಸ್ರಿ ಆಗ್ತೈತಿ ಎಲ್ಲ. ಆಯ್ತು ತಗೋ. ನಾನು ಗೌಡ್ರಿಗೆ ಸಂಜೆ ಮುಂದೆ ಭೇಟಿಯಾಗಿ ಏನಾರ ವ್ಯವಸ್ಥೆ ಮಾಡ್ತಾನೆ. ಈ ಬಾವುಗೊಂಡು ಹೊಲಕ್ಕೆ ಹೋಗ್ಬಾ ಈಗ. ನೀವ್ ನಡ್ರಿ ಮುಂದ್ ನಡ್ರಿ. ಅಲ್ಲೇ ಆ ಆಳುಗಳಿದ್ದವ್ರಿಗೆಲ್ಲ ಕೆಲ್ಸಕ್ ಹಚ್ಚ್ರಿ. ನಾ ಬರ್ತೇನೆ ಅಂತ ನಡ್ರಿ ನೀವು. ಆಯ್ತು ನಾನು ಹಚ್ಬಿಟ್ಟೆ ಆಳ ಪಟ್ಟಿಗೆ ಹಚ್ತೇನೆ. ಆಳ ನೀ ಪಾಟ್ ದೊಡ್ಡ ಪಾಟ ಬರ್ತೇನೆ ನಡ್ರಿ. ಹಲೋ ಗೌಡ್ರ ಎಲ್ಲದಿರಿ? ಹಾ ನಾ ಇಲ್ಲೇ ನಿಮ್ ಬೋರಿನ ಮನ್ಯಾಗ ಕುಂತಿದ್ದೆ. ಹೌದಾ ಎಲ್ಲಿದೀಗ? ನಿಮ್ ಬೋರಿನ ಮನಿ ಕಟ್ಟಿ ಮ್ಯಾಲ ಹೋಗ್ತೇನಿ. ಚಾನ್ಸ್ ಮಿಸ್ ಮಾಡ್ಕೊಂಡ್ರ ನಾನು ಬರ್ತಿದ್ದೆ ಹೇಳಿದ್ರ. ಅಯ್ಯ ನಾಯಿ ನೀವ್ ಬರೋದ್ ಕಾಯ್ಕೊಂಡು ಹೋಗ್ದಿಲ್ಲ.
ಅವ್ರಲ್ಲಿ ಮುಂದ್ ಹೋಗ್ಯಾರ ನಾ ಒಂದ್ 2 ನಿಮಿಷ ತಡದ್ರಾತ ಅಂತ ಹೇಳಿ ಈಗ ಹೊಂಟೇನಿ. ಹೌದಾ ಆಯ್ತು. ನನಗಂತೂ ಬರ್ಮಣ್ಣನ್ ಮನ್ಯಾಗ ಇರಾಕ್ ಆಗಾಕತ್ತಿಲ್ಲ. ಒಂದ ನೀವ್ ಆ ಮನಿಯರ ಕಟ್ಟಿಸ್ಕೊಡ್ರಿ, ಇಲ್ಲ ನಿಮ್ ಮನಿ ಮ್ಯಾಲರ ಕೊಡ್ರಿ, ಬಟ್ ಏನ್ರ ವ್ಯವಸ್ಥೆ ಮಾಡ್ರಿ ಅಷ್ಟ. ಇಲ್ಲ ಬಾಳ್ ತ್ರಾಸ್ ಮಾಡಾಕತ್ತಾರ ಅವ್ರ. ಜಲ್ದಿ ಮಕ್ಕೋಬೇಕು, ಜಲ್ದಿ ಏಳ್ಬೇಕು, ಎಲ್ಲಾ ಹಿರಿಯರ್ ಮಾತ. ಹಾ, ಅವ್ರ ಹೆಂಡತಿಗ್ ತಿಳ್ಸುಕಿನ ಜಾಸ್ತಿ ನಂಗ ತಿಳಿಸ್ತಾರ. ನಂಗಂತೂ ಇರಾಕ್ ಆಗಾಕತ್ತಿಲ್ಲ. ಮತ್ತೇನ್ ಮಾಡ್ಬೇಕಂತ ಮಾಡಿ ಈಗ ನೀವು ಬ್ಯಾರೆ ವ್ಯವಸ್ಥೆಯರ ಮಾಡ್ರಿ, ಇಲ್ಲ ನಿಮ್ ಮನಿ ಮ್ಯಾಲಿನ ಮನಿಯರ ಕೊಡ್ರಿ, ಇಲ್ಲ ಬಿದ್ದಿದ್ ಮನಿ ಕಟ್ಸರ ಕೊಡ್ರಿ. ಆಯ್ತು. ಅದ ಬಿದ್ದಿದ್ ಮನಿನ ಒಂದ್ ಸ್ವಲ್ಪ ಅದಕ್ಕೆ ತಾಳಪತ್ಯದು ಕಟ್ಟಿ ಸರಿ ಮಾಡಿ ಕೊಡ್ತೇನಂತ. ನೀವು ಕೆಲಸ ಮುಗಿಸ್ಕೊಂಡು ಇಲ್ಲೇ ಬಂದ್ಬಿಡ್ರಿ. ಮತ್ತೇನ್ ಹೇಳಿದವ? ಮೊನ್ನೆ ನಾ ನಿಮ್ ಕಡೆ ಗಿರ್ಮಿಟ್ ತಿನ್ನಕ್ ಬರಾಕತ್ತಿದ್ನಲ್ಲ, ಅವತ್ತು ನಿಮ್ ಬಗ್ಗೆ ಭಾಳ ಹೇಳಿದ. ಒಟ್ಟ ಏನ್ರ ಕಿಡಿಕಿಡಿ ಹಚ್ಚೇ ಬಿಟ್ಟ ನೋಡ್ರಿ. ಏನಾರ ಮಾಡ್ರಿ, ನನಗ ನನ್ ಗಂಡನ್ ಕಿರಿಕಿರಿಕ್ಕಿಂತ ಅವಂಗ ಕಿರಿಕಿರಿ ಜಾಸ್ತಿ ಆಗೈತಿ. ಆಯ್ತು ನಾ ಎಲ್ಲ ಮಾತಾಡ್ತಾನ ಅವಂಗ. ಯಾಕಂದ್ರೆ ಮೊದಲು ಒಂದು ಟೈಮ್ ನನಗೂ ಹೇಳಕ್ ಬಂದಿದ್ದವ. ಅವ ನಾನು ಕೇರ್ ಮಾಡಿದ್ದಿಲ್ಲ ಅವನ್ನ. ಅದಕ್ಕೆ ನೀನು ಮುಂದೆ ಬಂದ ಹೇಳಕಂತಾನವ. ಅವ ವ್ಯವಸ್ಥೆ ತೊಗೊಂತಾನಂತ ನಾನು. ಇಲ್ಲೇ ಬಂದ್ಬಿಡ್ರಿ. ಅವಂಗ ಹೊಟ್ಟಿ ಕಿಚ್ ಬಾಳ ಐತಿ. ಯಾಕಂದ್ರ ಇಷ್ಟ ದಿನ ಅವ ಮಾಡಾಕತ್ತಿದ್ ಕೆಲ್ಸ ಈಗ ನಾ ಮಾಡಾಕತ್ತೇನಲ್ಲ, ಅದಕ್ಕ. ನಾನು ಇಲ್ಲೇ ಮನೆಗೆ ಎಲ್ಲ ಹಾಕಿಸಿ ವ್ಯವಸ್ಥೆ ಮಾಡ್ತೇನಂತ. ಇಲ್ಲೇ ಬಂದ್ಬಿಡ್ರಿ. ಸಂಜೆ ಮುಂದ ಕೆಲ್ಸ ಮುಗಿಸ್ಕೊಂಡ್ ಬರ್ತೇವೆ ತಗೋರಿ. ಸರಿ ಬಾ. ಇಲ್ಲೇ ಬರ್ತೇನ್ ತಡ್ರಿ. ದೊಡ್ಡ ಕಿರಿಕಿರಿನ ನನಗೆ. ಬೇದಾರ ಈಗ ಒಂದ್ ಇದ್ದಿದ್ದೆ ಯಾಕೆ ಮುನ್ನೆ ಇಲ್ಲ ಗೋಡ್ರ 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 ಯಾರು? ಓ ನಿಜಗುನಿ ಬಾ. ಗೋಡ್ರ ಅದಾರ ಇಲ್ಲ ಹೊಲಕ್ಕೆ ಹೋಗ್ಯಾರ ಬಾ. ಹೌದಾರಿ? ಏನ ಚಿಂದಾಗ ಏನ್ ತಂದಿ ನಿಮ್ ಗೋಡ್ರಿಗೆ? ಇವಾಗ ಗಿರ್ಮಿಟ್ ಕೊಡ್ರಿ. ಗಿರ್ಮಿಟ್ಟ? ಹ್ಞೂ ಏಕ ಅದ್ಯಾಕ ತಂದಿ? ಮೊನ್ನೆ ಅಲ್ಲಿ ಹೊಲದಾಗ ಕಂಟ್ಯಾಗ ಮುಚ್ಚಿಟ್ಟಿದ್ರ. ನೀರ್ ಕೇಳಿದ, ನೀರ್ ಕೊಡ್ಲಿಲ್ಲ. ಅದಕ್ಕೆ ನಾನು ಗಿರ್ಮಿಟ್ ತಿಂದ್ಬಿಟ್ನಿ ನಾನು. ಹೌದಾ? ಮುಂಜಾನೆ ದ್ಯಾಡ್ಯಾಗ ಭೇಟಿಯಾಗಿದ್ರಿ ಅವ್ರ. ಬಾಯ ಬಂದಂಗ ಬೇಗ ಬಿಟ್ರು ನಾನು. ಅದಕ್ಕೆ ಒಂದು ಮನ್ಸಿಗೆ ಬೇಜಾರಾತ. ಅದಕ್ಕೆ ಒಂದು ತಿಂದನೆ ಡಬಲ್ ಕಟ್ಟಿ ಸುಮ್ಮನೆ ಈಗ ಕೊಟ್ಟು ಬಂದು. ನೀ ಏನ್ ಬೇಜಾರ್ ಮಾಡ್ಕೊಡ, ತಗೋದ ನಾ ಎಲ್ಲವ್ರಿಗೆ ಹೇಳ್ತೀನಿ. ಬೇಜಾರಾಯ್ತಿರಪ್ಪ, ಇಟ್ಕೊಡ್ರಪ್ಪ ಅಲ್ಲೇ. ಹೇಳಕ್ ಬಂದ ಇಲ್ಲಿಗೆ? ಇಲ್ಲೇ ಬಂದಿ? ನೀನ್ ಬಂದವ? ಮುಂಜಾನೆ ಬೇದ್ರಲ್ಲ ಬರ್ಬೇಕ ಡ್ಯಾಡ್ಯಾಗ. ಅದಕ್ಕೆ ಒಂದು ಗಿರ್ಮಿಟ್ ತಿಂದ ಡಬಲ್ ಕಟ್ಟಿ ಸುಮ್ಮನೆ ತಿನ್ರಿ ಕೊಡ್ತೀನಿ ಬಾ. ನಿನಗೆ ಗಿರ್ಮಿಟಿ ತಂದು ಕೊಡ ಅಂತ ಹೇಳಿದ್ದೆ ನಾನು. ಅವನ್ಯಾಗ ತಿಂದಿ ಅಷ್ಟ ಕೇಳಿದೆ ನಿನ್ನ. ಕಂಟ್ಯಾಗ ಗಿರ್ಮಿಟ್ ಮುಚ್ಚಿಟ್ಟಿದ್ದ. ಯಾಕೆ ಮುಂದಿನ ಅವರ ಕೇಳ್ರಿ ಅವ್ರು. ಯಾರು ತಿನ್ನಾಕ ತಂದಿಟ್ಟಿದ್ದಿಲ್ಲ ಅದನ್ನ? ಇಲಿ ಬಾಳಾಗಿದ್ದಕ್ಕ ಇಲಿ ಪುಡಿ ಕೂಡಿಸಿ ಹೊಲಕ್ ಉಗ್ಗಾಕಂತೇಳಿ ತಮ್ಮಂದಿಟ್ಟಿದ್ದು ಗಿರ್ಮಿಟ್ ಅದ. ಅದನ್ನ ಇನ್ನೂ ಇಲಿ ಪುಡಿ ಕೂಡ್ಸಿದ್ದಿಲ್ಲ ನಾನ. ಅದನ್ನ ತಿಂದಿದ್ದೆ ಅಂದ್ರೆ ಎಷ್ಟೊತ್ತಿಗೆ ನೀರು ಹಿಕ್ಕಿದ್ದಿ ಮಗನ. ಅದ್ರ ಸಂಬಂಧ ಬೇರೆ ಇಲ್ಲ ನಿನಗ. ನೋಡ್ರ ಅದಕ್ಕೆ ಔಷಧ ಭಾಳ ಅದಾವ್ರಿ. ನಾನು ಹುಚ್ಚಿನ ಮಾಡಿರೇನ್ರಿ, ಭಾಳ ಶಾಣೆ ಅದಾರ. ಹುಚ್ಚರ ಇರೋ ಲೆಕ್ಕ ಶಾಣೆ ಇರೋ ಲೆಕ್ಕ ಮತ್ ಮ್ಯಾಗ ಕೊಡ್ತಾಸನ ಇನ್ನು ಹೊಡ್ಕೊಂಡ್ ಕೂತ್ ಬಿಡ್ತೀರ. ಸಿಗಲಿ ಮಾಡೋ ಪಲ್ಯ. ರೀ ಪಾಪ ಅವಂಗ ನಂಬಾರ್ದಾಗಿತ್ತು ನೀವು. ಎಷ್ಟು ಬೇಜಾರ್ ಮಾಡ್ಕೊಂಡ ಇರೋ ಶಾಣೆ ಅದಾನವ. ಶಾಣ್ಯಾನ ಬಿಟ್ರ ತಿಳಿ ತೆಗಿಯೋದನವ. ನಿನಗೇನ ಗೊತ್ತೈತಿ? ಇಲ್ಲೇ ಬಂದು ಎಲ್ಲ ಸಾಮಾನು ತಂದಿಟ್ಟು ಆಯ್ತು. ಅಲ್ಲೊಂದ್ ಸ್ವಲ್ಪ ಕಿಂಡಿ ಅದ ನೋಡ್ರಿ, ಅದೊಂದ್ ಸ್ವಲ್ಪ ಕಟ್. ಮುಂಚೆಲೆ ಹೇಳಿದ್ದಿ ಏನ್ ಹೇಳಿದ್ದಿ? ಅದ್ರ ಫೋನಿನ ವಿಷಯ. ಓ ಅದಲ್ಲ, ನಾನು ಬಹಳ ಪ್ರಯತ್ನ ಪಟ್ಟೆ. 2 ನಂಬರ್ನ ಹೆಂಗ್ ಕಂಡು ಹಿಡಿದು. ಇವತ್ತು ಹಿಂಗ್ ಮಾಡ, ಇವತ್ತು ರಾತ್ರಿ ನೀನ್ ಇಂಟಿ ಫೋನ್ ಅಂದ್ರೆ ಅದು 88 ನಂಬರ್ ಲಾಸ್ಟ್ ಯಾವಾಗ ಎಲ್ಲ ಬರ್ಕೊಂಡ್ ಬಾ. ನಾನ್ ನಾಳೆ ನನ್ನ ಫೋನಿಗೆ ಫೋನ್ ಹಚ್ಚಿ ಅವ್ನು ಕಂಡು ಹಿಡಿತೀನಿ. ಅವರ ನಾನು ಓದಾಕ ಬರೆಯಕ್ಕೆ ಎಲ್ಲಿ ಬರ್ತೈತಿ? ಹೆಂಗ್ ಬರ್ಕೊಂಡ್ ಬರಲ್ರಿ ನಾನು?
ಅಯ್ಯೋ ಹೌದಲ್ಲ, ಒಂದ್ ಕೆಲ್ಸ ಮಾಡ, ಇವತ್ ರಾತ್ರಿಗೆ ಫೋನ್ ತಗೊಂಡು ಇಟ್ಕೊಂಡ್ಬಿಡ, ನಾಳೆ ತಂದ್ ನನ್ ಕ್ಯಾ ಕೊಡ, ನಾ ಎಲ್ಲಾ ಚೆಕ್ ಮಾಡಿ ನಿನ್ಗೆ ಹೇಳ್ತೇನಂತ. ಆಯ್ತು. ಅಷ್ಟ್ ಮಾಡ. ಚಾರ್ಜಿಗೆ ಇಡ್ಬೇಕಂತ ಮಾಡಿದ್ದೆ. ಎಲ್ಲಿಟ್ಟೆ?